ಹ್ಯಾಂಡ್ಮೇಡ್ ಬೈಂಡಿಂಗ್ ಬುಕ್ ಮಾಡಲು ಇವಾಗ ರಜೆ ಆದ ನಂತರ ತುಂಬ ಹಳೆ ಪೇಪರ್ಗಳೆಲ್ಲ ಮಿಕ್ಕಿರುತ್ತೆ. ಸೊ ಆ ಪೇಪರ್ಗಳನ್ನೆಲ್ಲ ಜೋಡಿಸ್ಕೊಂಡು ಈ ಥರ ನಡುಕು ಮಡಿಸಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಒಂದು ಗ್ರಿಪ್ ಸಿಗುತ್ತೆ, ಕರೆಕ್ಟ್ ಎಲ್ಲಿ ನಾವು ಪಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲಿ ಯಾರೋ ಮಾರ್ಕ್ ಕೊಟ್ಟಿರ್ತಾರೆ, ಸೊ ಆ ಮಾರ್ಕಿಗೆ ಕರೆಕ್ಟು ಆ ಯಾರೋ ಮಾರ್ಕ್ ಇದ್ದಲ್ಲಿ ಈ ಥರ ಸೇರಿಸಿ ಪಂಚ್ ಮಾಡಿದ್ರೆ 2 ಹೋಲ್ ಆಗುತ್ತೆ. ಲಾಸ್ಟ್ಗೆ ಒಂದು ಮತ್ತು ಈ ಕಡೆ ಲಾಸ್ಟ್ಗೆ ಒಂದು ಮಾಡ್ಕೋಬೇಕು. ಅದು ನಡುಕಿಟ್ಕೊಂಡು ಮಾಡಿಬಿಟ್ರೆ ಮತ್ತೆ ಮಿಡ್ಲು ಆಗಿಬಿಡುತ್ತೆ. ಸೊ ನಾವು ತೋರಿಸೋ ಥರನೇ ಮಾಡಿದರೆ ಕರೆಕ್ಟ್ 4 ಹೋಲ್ಗಳು ಬರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಇವಾಗ ಈ ಥರ ದಪ್ಪನ ದಾರ ಇರಬೇಕು, ದೊಡ್ಡ ಸೂಜಿ ದಪ್ಪ ಇರಬೇಕು. ಇದಕ್ಕೆ ದಾರ ಸೇರಿಸ್ಕೊಂಡು ಒಂದು ಕಡೆ ಗಂಟು ಹಾಕ್ಕೋಬೇಕು, ಇನ್ನೊಂದು ಕಡೆ ಸ್ವಲ್ಪ ಹಾಗೆ ಬಿಟ್ಕೊಂಡಿರ್ತೀನಿ. ಇಲ್ಲ ನೀವು ಒಂದೇ ಸರಿನೇ ಒಂದು ದೊಡ್ಡ ದಾರ ತೊಗೊಂಡು 2 ಎಳೆನೂ ಈ ಥರ ಗಂಟು ಹಾಕ್ಕೋಬೋದು, ಯಾವ ಥರ ಆದರೂ ಮಾಡ್ಕೋಬೋದು. ಇವಾಗ ಫಸ್ಟ್ ಹೋಲ್ಗೆ ಫಸ್ಟ್ ಈ ಥರ ತೂರಿಸ್ಕೊಂಡು ಹೇಳ್ಕೋಬೇಕು. ದಾರ ಪೂರ ಎಳ್ಕೋಬಾರ್ದು, ಆ ಗಂಟು ಇರುತ್ತಲ್ವ ನಾನು ಮೇಲೆ ಹಾಕಿರೋದು ಅದು ಒಂದು ಸ್ವಲ್ಪ ಹಾಗೆ ಬಿಟ್ಕೊಂಡಿರಬೇಕು. ಮತ್ತು ಕೆಳಗಡೆಯಿಂದ 2ನೇ ಹೋಲಿಗೆ ಮೇಲೆ ಬರಬೇಕು. ಸೊ ಆವಾಗ ಫಸ್ಟ್ ಹಾಕಿರೋ ಗಂಟು ಮತ್ತು ಇವಾಗ ಮೇಲೆ ಬಂದಿರೋ ದಾರಕ್ಕೆ ಒಂದು ಸೇರಿಸ್ಬಿಟ್ಟು ಟೈಟಾಗಿ ಗಂಟು ಹಾಕಿದರೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಈ ಥರ ಒಂದು ಗಂಟು ಹಾಕಿದ ನಂತರ ಮತ್ತೆ ಇನ್ನೊಂದು ಗಂಟನ್ನು ಹಾಕ್ಕೊಂಡ್ರೆ ಅದು ಅಳ್ಗಾಡಲ್ಲ, ಕರೆಕ್ಟ್ ಅಲ್ಲೇ ಸ್ಟಿಫಾಗಿ ಗಟ್ಟಿಯಾಗಿ ಇರುತ್ತೆ. ಇವಾಗ ಈ ಥರ ಎಳೆದ ತಕ್ಷಣ ಚೆನ್ನಾಗಿ ಗಂಟಾಗ್ಬಿಡುತ್ತೆ. ಇವಾಗ ಸೇಮ್ ಪ್ರಾಸೆಸ್ಸು, ಮೇಲೆ ತೂರಿಸ್ಕೋಬೇಕು, ಕೆಳಗೆ ಬರಬೇಕು, ಮತ್ತು ಪಕ್ಕದ್ದು ಹೋಲಿಗೆ ಕೆಳಗಿನಿಂದ ತೂರಿಸ್ಕೋಬೇಕು, ಮೇಲೆ ಬರಬೇಕು. ನಾವು ಪೇಪರ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಪೇಪರ್ ಇತ್ತು ಅಂದರೆ ಸ್ವಲ್ಪ ಗ್ರಿಪ್ ಸಿಗೋಳಕ್ಕೆ 2 ಹೊಲಿಗೆ ಅಂದರೆ 2 ದಾರ ಬಂದರೆ ಸಾಕಾಗುತ್ತೆ. ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಎಳೆಗಳನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಗಟ್ಟಿ ಗ್ರಿಪ್ ಸಿಗುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ, ಕೆಳಗ ಮೇಲೆ ಈ ಥರ ದಾರನ ಸೇರಿಸ್ಕೊತ ಬರಬೇಕು, ಪಕ್ಕಕ್ಕೆ ಮೇಲೆ ಬರಬೇಕು, ಪಕ್ಕಕ್ಕೆ ಮತ್ತು ಇನ್ನೊಂದು ಹೋಲಿಗೆ ಕೆಳಗೆ ಬರಬೇಕು. ಈ ಥರ ಕೆಳಗ ಮೇಲೆ 2 ದಾರನ ಹಾಕ್ಕೊಂಡಿದ್ದೀನಿ. ಇನ್ನೂ ನಮಗೆ ಟೈಟ್ ಬೇಕಂದರೆ ಪ್ರತಿಯೊಂದು 2 ಎಳೆಗೂ ನಾನು ಲಾಸ್ಟಿಗೆ ಗಂಟು ಹಾಕೋದು ತೋರಿಸ್ತೀನಿ. ಅದೇ ಥರ ಪ್ರತಿಯೊಂದು ಎಳೆಗೂ ಗಂಟು ಹಾಕ್ಕೊಂಡ್ರೆ ಅವಾಗ ಇನ್ನೂ ಚೆನ್ನಾಗೇ ಟೈಟಾಗಿರುತ್ತೆ. ಇದು 2 ಎಳೆ ತೊಗೊಂಡಿದ್ದೀನಲ್ವ, 1 ಎಳೆ ಮಾತ್ರ ಸೇರಿಸ್ತಾ ಹೋಗಬೇಕು, ಇನ್ನೊಂದು ಎಳೆನ ಸ್ವಲ್ಪ ನಾವು ಮೇಲೆ ಎಳ್ಕೊಂಡ್ರೆ ಅದರಲ್ಲಿ ಸೇರಿಕೊಳ್ಳಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ವೇಸ್ಟ್ ಪೇಪರಿಂದ ನಾವು ಬೆಸ್ಟ್ ಪೇಪರಾಗಿ ಯೂಸ್ ಮಾಡ್ಕೋಬೋದು, ರಫಾಗಿ ಯೂಸ್ ಮಾಡ್ಕೋಬೋದು, ಅಥವಾ ನಾವೇನಾದರೂ ಐಟಮ್ಸ್ ತರೋಕ್ಕೆ ಏನಾದರೂ ನೋಟ್ ಮಾಡ್ಕೊಳ್ಳೋಕ್ಕೆ ನೋಟೆಡ್ ಬುಕ್ಸ್ ಆಗಿನೂ ಯೂಸ್ ಮಾಡ್ಕೋಬೋದು. ಬೈಂಡಿಂಗಿಗೆ ಕೊಟ್ಟರೆ ಅರ್ಧಕ್ಕರ್ಧ ಬುಕ್ಕು ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ, ಅದು ಕಟ್ ಮಾಡಿಬಿಟ್ಟು ಬೈಂಡ್ ಮಾಡಿಬಿಡ್ತಾರೆ. ಇದು ನಾವು ಹ್ಯಾಂಡ್ ಮೇಡ್ ಮಾಡಿರೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಥರ ಎಲ್ಲ ಕಡೆ 2 ಲೈನ್ ಬರಬೇಕು. ಇನ್ನೂ ಜಾಸ್ತಿ ದಪ್ಪ ಇತ್ತು ಅಂತಂದರೆ ಅವಾಗ ಇನ್ನೂ 3-4 ಲೈನ್ ಏನು ಮಾಡ್ಕೋಬೋದು. ಬಟ್ ಅವಾಗ ಪಂಚ್ ಮಾಡಬೇಕಾದ್ರೆ ಜಾಸ್ತಿ ಪೇಪರ್ಸ್ ಒಂದೇ ಸರಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಪಂಚ್ ಮಾಡಿಕೊಂಡು ಎಲ್ಲದನ್ನು ಸೇರಿಸಿ ಸೇಮ್ ಇದೇ ಥರ ಮಾಡ್ಕೋಬೇಕು. ಇವಾಗ ಲಾಸ್ಟಿಗೆ ಬಂದಿದ್ವಿ, ಇದರಲ್ಲಿ ತೂರಿಸ್ಬಿಟ್ಟು ಲಾಸ್ಟಿಗೆ ಒಂಚೂರು ಅದನ್ನು ರೌಂಡ್ ಇರುತ್ತಲ್ವ ಅದ್ರ ಒಳಗಡೆ ಸೂಜಿನ ಮತ್ತೆ ಸೇರಿಸಿ ಎಳೆದ್ರೆ ಅವಾಗ ಅಲ್ಲಿ ಲಾಕ್ ಗಟ್ಟಿಯಾಗುತ್ತೆ ಎಳೆದ್ರೆ. ಇವಾಗ ಇದನ್ನು ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಇದು ಇದೇ ಥರ ನೋಡೋಕ್ಕೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ಒಂದು ಬೈಂಡಿಂಗ್ ಮಾಡಿಕೊಂಡ್ರೆ ಅದು ಸಹ ಜಸ್ಟ್ ನ್ಯೂಸ್ ಪೇಪರಲ್ಲಿ ಮಾಡ್ಕೋಬೋದು, ಅಥವಾ ನೀವು ಯಾವುದೋ ಕಲರ್ಫುಲ್ ಪೇಪರ್ಗಳಿಂದನೂ ಈ ಥರ ಬೈಂಡಿಂಗ್ ಮಾಡ್ಕೊಬಿಟ್ರೆ ಅವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಅದು ಪೇಪರ್ಸು ವೇಸ್ಟ್ ಆಗಿಲ್ಲ ಅನ್ನೋ ಫೀಲಿಂಗು ಇರುತ್ತೆ. ಫಸ್ಟಿಗೆ ಒಂದೇ ಪೇಪರ್ ಮಾಡಿಕೊಂಡ್ರೆ ಅಷ್ಟು ವೇಟ್ ತಡೆಯಲ್ಲ ಅಂತೇಳಿ 2 ಪೇಪರ್ ತೊಗೊಂಡು ಇದ್ರ ಒಳಗೆ ಫೋಲ್ಡ್ ಮಾಡ್ಕೊತೀವಿ. ಫಸ್ಟು ಇದು ಒಂದು ಕಡೆ ಆಗುತ್ತೆ, ಮತ್ತು ಇನ್ನೊಂದು ಕಡೆಯೂ ಈ ಥರ ಕೈಯಿಂದ ಉಜ್ಜೋದ್ರಿಂದ ಅದು ಚೆನ್ನಾಗಿ ಮಾರ್ಕ್ ಬೀಳುತ್ತೆ, ಕರೆಕ್ಟ್ ಅಲ್ಲಿಗೆ ಅದು ಫೋಲ್ಡ್ ಆಗುತ್ತೆ. ನಾವು ಸುಮ್ಮನೆ ಜಸ್ಟ್ ಫೋಲ್ಡ್ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಈ ಥರ ಚೆನ್ನಾಗಿ ತಿತ್ಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ, ನೋಡೋಕ್ಕೂ ನೀಟಾಗಿ ಕಾಣುತ್ತೆ. ಸೈಡಿಗೆ ಸ್ವಲ್ಪ ಫಸ್ಟು ಈ ಥರ ನಾವು ಕೈಯಿಂದ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿಗೆ ತುದಿ ಕಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಥರ ಕಟ್ ಮಾಡ್ಕೊಂಡಾಗ ಮಾತ್ರ ನಾವು ಸೈಡಲ್ಲಿ ಫೋಲ್ಡ್ ಮಾಡೋಕ್ಕೆ ಅನುಕೂಲವಾಗುತ್ತೆ. ಆವಾಗ ನಾವು ಪೇಪರ್ ತೆಗಿಯೋಕ್ಕೂ ಈಸಿ ಆಗುತ್ತೆ. 2 ಸೈಡ್ ಇದೇ ಥರನೇ ಮಾಡ್ಕೋಬೇಕು. ಸೊ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ಈ ಥರ ಉಜ್ಜಿದ್ರೆ ಚೆನ್ನಾಗೆ ಮಾರ್ಕ್ ಬೀಳುತ್ತೆ, ಕರೆಕ್ಟ್ ಅದು ಫೋಲ್ಡ್ ಆಗುತ್ತೆ. ಸೇಮ್ 4 ಸೈಡನ್ನು ಮಾಡ್ಕೋಬೇಕು. ಪ್ರತಿಯೊಂದು ಸೈಡ್ ಈ ಥರ ಚೆನ್ನಾಗಿ ಉಜ್ಜಿ ಫೋಲ್ಡ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಮತ್ತು ಪೇಪರೆಲ್ಲ ಚೆನ್ನಾಗಿ ಒಂದೇ ಕಡೆ ನೀಟಾಗಿರುತ್ತೆ.
ಅದನ್ನು ನಮ್ಗೆ ಯೂಸ್ ಮಾಡೋದ್ನಾಗೂ ಯಾವುದೇ ಅನ್ಕಂಫರ್ಟಬಲ್ ಫೀಲ್ ಬರಲ್ಲ. ಈ ಥರ ಎಲ್ಲ ಆದ ನಂತರ ಸ್ಟ್ಯಾಪ್ಲರಿಂದ ಪಿನ್ ಮಾಡಿಕೊಂಡ್ರೆ ಅದಿನ್ನೂ ಟೈಟಾಗಿ ಚೆನ್ನಾಗೇ ಇರುತ್ತೆ. ಇದುವಾಗ ರೆಡಿಯಾಗಿದೆ ಹ್ಯಾಂಡ್ಮೇಡ್ ಬೈಂಡಿಂಗ್ ಬುಕ್. ಇದು ನಾವು ಇನ್ನೂ ಚೆನ್ನಾಗಿ ಕಾಣೋಕ್ಕೆ ನೇಮಿಂಗ್ ಲೇಬಲ್ ಸಹ ಹಚ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ ಸುಂದರವಾದಂತಹ ಹ್ಯಾಂಡ್ಮೇಡ್ ಬೈಂಡಿಂಗ್ ಬುಕ್ ರೆಡಿ ಟು ಯೂಸ್.